ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಲೈಫ್ ವಿತ್ ನವ್ಯ ಸಿರಿ ಜೀವನ ಸಂಚಿಕೆಗಳು. ಇವತ್ತು ನಾನು ಐ ಟಿ ಕಂಪ್ನಿ ಬಗ್ಗೆ ಮಾತಾಡಬೇಕು. ನಮ್ಮ ವರ್ಕ್ ರಿಲೇಟೆಡ್ ಮಾತಾಡ್ಬಿಟ್ಟು ಆಮೇಲೆ ನಂದು ಇವತ್ತಿನ ದಿನಚರಿನ ಫುಲ್ ಇರುತ್ತೆ ಬ್ಲಾಗಲ್ಲಿ. ಸೊ ಓಕೆ, ನನ್ನ ಫಸ್ಟು ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ ಐ ಟಿ ಕಂಪ್ನಿಗಳಲ್ಲಿ. ಪ್ರಾಜೆಕ್ಟ್ಸ್ಗಳು ಕಡಿಮೆ ಬರ್ತಾ ಇದೆ. ಪ್ರಾಜೆಕ್ಟ್ಸ್ಗಳು ಯಾಕಪ್ಪ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ? ಮತ್ತು ಹೈರಿಂಗ್ಗಳು ಮಾತ್ರ ತುಂಬಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಎಲ್ಲೂ ಹೈರಿಂಗ್ ಫುಲ್ ಫ್ರೀಸ್ ಆಗೋಗ್ಬಿಟ್ಟಿದೆ. ಸೊ ಈ ವರ್ಷ ಬಿಟ್ಟು ಹೋಗ್ತಾ ಇದ್ದಾರೆ, ನಮ್ಮ ಟೀಮ್ಗಳಲ್ಲೂ ಬಿಟ್ಟು ಹೋಗ್ತಾ ಇದ್ದಾರೆ. ಆ ಬಿಟ್ಟೋಗಿರೋ ಜಾಗಕ್ಕೆ ಬೇರೆಯವ್ರನ್ನ ತೊಗೊಳ್ತಾ ಇಲ್ಲ. ಸೊ ಯಾಕೆ ಅಂತ ಕೇಳಿದ್ರೆ ನಾವೇ ಮ್ಯಾನೇಜ್ ಮಾಡ್ಬೋದು. ಇವಾಗ ಈ ಗಿಟಪ್ ಕೋಪೈಲೆಟ್ ಆ ಥರ ಎಲ್ಲ ಟೂಲ್ಸ್ಗಳು ಬಂದಿರೋದ್ರಿಂದ ಸೊ ಈಸಿಯಾಗಿ ಕೋಡ್ನ ನಾವು ಆಟೋ ಜನ್ರೇಟ್ ಮಾಡಿ ಕಾಪಿ ಪೇಸ್ಟು ಮೆಜಾರಿಟಿ ಆಫ್ ನಾವು ಕೂತ್ಕೊಂಡು ಕೆಲಸ ಮಾಡೋದಕ್ಕಿಂತ ಏನು ರಿಕ್ವೈರ್ಮೆಂಟ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲಾಜಿಕ್ ಅರ್ಥ ಮಾಡಿಕೊಂಡು ಸೊ ಏನು ಅಂದರೆ ಜಸ್ಟ್ ಪ್ರಾಂಪ್ಟ್ ಕೊಟ್ಟು ಅದು ಕೋಡ್ ಜನ್ರೇಟ್ ಆಗುತ್ತೆ, ಅದನ್ನು ಕಾಪಿ ಪೇಸ್ಟ್ ಮಾಡಿ ರನ್ ಮಾಡೋದು ಅಷ್ಟೇ ಮಾಡ್ತಾಯಿದ್ದೀವಿ. ಮೊದಲು ಕೂಡ ಎಸ್ಟಿಮೇಷನ್ನು ಒಂದು 5 days 10 days ಮಾಡೋ ಎಸ್ಟಿಮೇಷನ್ನ ಇವಾಗ 3 days 2 days ರೆಡ್ಯೂಸ್ ಮಾಡಿದ್ದಾರೆ. ಸೊ ವರ್ಕು ಅಷ್ಟೇ 5 ಜನ ಮಾಡೋ ಕೆಲಸ ಇವಾಗ 3 ಜನಕ್ಕೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಹೀಗೆ ವರ್ಕ್ ಹೀಗೆ ಆಗ್ತಾ ಇರೋದ್ರಿಂದ ಹೊರ್ಗಡೆಯಿಂದ ಹೈರ್ ಮಾಡೋದು ಕಡಿಮೆ ಆಗ್ತಾಯಿದೆ. ಸೊ ಜಾಬ್ ಕೂಡ ಸಿಗೋದು ಕಷ್ಟ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ನಾನು ಮೆಜಾರಿಟಿ ಹೇಳ್ತಾ ಇರೋದು ತುಂಬ ಕ್ರಿಟಿಕಲ್ ಆಗಿರೋವಂತಹ ಕೆಲಸಗಳಿಗೆ ಇದ್ದೇ ಇರುತ್ತೆ. ಸೊ ನಾವು ಮೊದಲಿಂದ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಐ ಟಿನಲ್ಲಿ. ಸೊ 15 ವರ್ಷದಲ್ಲಿ ಈ ಸತಿ ಮಾತ್ರ ತುಂಬಾ ಇದು ಮುಂದೆ ಪ್ರಾಬ್ಲಮ್ ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಬೇರೆದೆಲ್ಲ ಹಾಗೆ ಕೋಪಪ್ ಆಯಿತು. ಸೊ ಒಂದು ಬಿತ್ತು ಇನ್ನೊಂದು ಯಾವುದೋ ಬಂತು, ಮಧ್ಯೆ ಅದು ಬಂತು ಇದು ಬಂತು. ಬಟ್ ಇಲ್ಲಿ ಇವಾಗ ಏನಾಗ್ತಿದೆ ಅಂತಂದರೆ ಎಲ್ಲ ಆಟೋ ಜನ್ರೇಟ್ ಆಗ್ತಾಯಿದೆ, ಎಲ್ಲ ಕೋಡೆಲ್ಲ ಅದೇ ಸಿಗ್ತಾ ಇದೆ. ಸೊ ಏನು ನಮಗೆ ಎಫರ್ಟ್ ಹಾಕೋದೇ ಬೇಕಾಗ್ತಾ ಇಲ್ಲ. ಸೊ ಏನಾದರೂ ಕ್ರಿಟಿಕಲ್ ಥಿಂಕಿಂಗು, ಲಾಜಿಕ್ಕು, ಡೊಮೈನ್ ನಾಲೆಡ್ಜ್ ಬೇಕು ಅಂತಂದರೆ ಮಾತ್ರ ನಮಗೆ ಬೇಕಾಗಿರುತ್ತೆ. ನಮಗೆ ಅದೊಂದು ಸ್ವಲ್ಪ ರಿಸೋರ್ಸ್ ಬೇಕು ಅಂತ ಅನಿಸುತ್ತೆ. ಸೊ ಬೇರೆ ಮಕ್ಕಿ ಅಲ್ಲಿಂದ ತೆಗ್ದು ಇಲ್ಲಿ ಹಾಕು, ಇಲ್ಲಿಂದ ತೆಗ್ದು ಅಲ್ಲಿ ಹಾಕು, ಕಾಪಿ ಪೇಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಆ ಕೆಲಸಗಳಿಗೆ ಜಾಸ್ತಿ ದಿನ ಉಳಿಗಾಲ ಇರಲ್ಲ ಅಂತ ನನಗನ್ಸುತ್ತೆ. ಸೊ ಇವಾಗಂತೂ ನಮಗೂ ಅಷ್ಟೇ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಏನಪ್ಪ ಅಂತಂದರೆ ಇವಾಗ ದಿನ ಲೈಕ್ ಒಂದು ಸ್ಪ್ರಿಂಟ್ ಅಂದರೆ 10 ದಿನ ಇರುತ್ತೆ ನಮಗೆ. 10 ದಿನದಲ್ಲಿ ಮೊದಲು ಮೀಟಿಂಗ್ಸು ಅದು ಇದು ಅಂತ ಹೋಗ್ಬಿಟ್ಟು ಒಂದು 8 days ಎಸ್ಟಿಮೇಟ್ ಮಾಡ್ತಾಯಿದ್ರು. 2 days ನಮಗೆ ಅನಾಲಿಸಿಸು ಡಿಸ್ಕಷನ್ಸು ಮೀಟಿಂಗ್ಸಿಗೆ ಹೋಗ್ತಾಯಿತ್ತು. ಬಟ್ ಇವಾಗೆಲ್ಲ 10 days 10 ಸ್ಟೋರಿ ಪಾಯಿಂಟ್ಸ್ನ ಕೊಡ್ತಾರೆ. ಸ್ಟೋರಿ ಪಾಯಿಂಟ್ ಅಂತಂದರೆ ಒಂದು ಕೆಲಸನ ಎಷ್ಟು ದಿನಕ್ಕೆ ಎಷ್ಟೊತ್ತಿಗೆ ಮುಗಿಸ್ತೀವಿ ಅನ್ನೋ ಒಂದು ಎಸ್ಟಿಮೇಟ್ ಮಾಡಿರ್ತೀವಿ. ಸೊ 8 days ಕೊಡೋರು ಇವಾಗ 10 ದಿನಕ್ಕೆ 10 ದಿನವೂ ಕೊಡ್ತಾರೆ. 10 ದಿನದಲ್ಲಿ ನಾವು ಫುಲ್ 8 hours ಕಂಪ್ಲೀಟ್ ಸ್ಪೆಂಡ್ ಮಾಡಬೇಕಾಗತ್ತೆ. ಅದರಲ್ಲಿ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಬಂದು ಇಶ್ಯೂಸ್ ಬಂದುಬಿಟ್ರೆ ಮಾತ್ರ ಇನ್ನೂ ಕಷ್ಟ ಆಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಪರ್ಸ್ನಲ್ ಟೈಮ್ನ ಅದಕ್ಕೆ ಕೊಟ್ಬಿಟ್ಟು ಆಫೀಸ್ ಮನೆ ಕೆಲಸಗಳಲ್ಲಿ ಅದು ಇದು ಬಿಟ್ಬಿಟ್ಟು ಆಫೀಸ್ ಕೆಲಸನೇ ಯೋಚನೆ ಮಾಡಿಕೊಂಡು ಅದನ್ನೇ ಮಾಡ್ತಾ ಇರಬೇಕಾಗತ್ತೆ. ಓಕೆ, ಸೊ ಮುಂದೆ ಇನ್ನೂ ಬೇರೆ ವಿಷಯಗಳನ್ನ ಮಾತಾಡೋಣ. ಸೊ ಇವತ್ತಿಗೆ ಇದನ್ನು ಎಂಡ್ ಮಾಡ್ತಾ ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿತ್ತು ಅಂತ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಒಂದು ಬಿಸಿ ನೀರಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಫಸ್ಟು ಬೆಳಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಕುಡಿದ್ಬಿಡ್ತೀನಿ ನಾನು. ಸೊ ಕುಡಿದ್ಬಿಟ್ಟು ಆಮೇಲೆ ಅವತ್ತಿನ ದಿನ ಸ್ಟಾರ್ಟ್ ಆಗುತ್ತೆ. ಇದು ಬಿಸಿ ನೀರು ಕುಡಿಯೋದ್ರಿಂದ ದಿನ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಆದಮೇಲೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಾಕ್ಸಿಗೆ ಎಲ್ಲ ದೋಸೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ದೋಸೆ ತೊಗೊಂಡೋಗೋಣ ಅಂತ ನಮ್ಮ ಅತ್ತೆ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂದರೆ ಒಂದೊಂದು ಸತಿ ನಾನು ಎಲ್ಲರೂ ಸೇರಿ ಮಾಡಿಕೊಂಡ್ರೇ ಆಗೋದು. ವರ್ಕಿಂಗ್ ಇರೋದ್ರಿಂದ ಕಷ್ಟ ಆಗುತ್ತೆ ಎಲ್ಲದು ಒಬ್ಬರೇ ಮ್ಯಾನೇಜ್ ಮಾಡಲಿಕ್ಕೆ. ಸೊ ನೆನ್ನೆ ನೈಟ್ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಹಾಗೇ ಇದೆ ಲ್ಯಾಪ್ಟಾಪ್ ಎಲ್ಲ ಹಾಗೇ ಇತ್ತು ಮನೆಯಲ್ಲಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಲ್ಯಾಪ್ಟಾಪ್ನೆಲ್ಲ ತೊಗೊಂಡು ಮತ್ತೆ ಬ್ಯಾಗಿಗೆ ಇಟ್ಕೊಂಡು ಇವಾಗ ಆಫೀಸಿಗೆ ಓಡಬೇಕು ರೆಡಿಯಾಗಿ. ಸರಿ ಬಂದೆ ಇಲ್ಲ ಇವಾಗ ಆಫೀಸಿಗೆ ರೆಡಿಯಾಗಿ. ಸೊ ನಾವು ಟ್ರಾಫಿಕ್ಕಲ್ಲಿ ಹೋಗ್ತಾ ಇರಬೇಕು. ಸೊ ಇನ್ನೂ ರೋಡಲ್ಲಿ ಇನ್ನೂ ಕ್ಯಾಬ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಬ್ ಬಂದಮೇಲೆ ಕ್ಯಾಬಲ್ಲಿ ಹತ್ಕೊಂಡು ಫಸ್ಟು ಆಫೀಸಿಗೆ ಕ್ಯಾಬಲ್ಲಿ 1.5 hour ಆಗುತ್ತೆ. ಸೊ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಒಂದು ಕ್ಯಾಬ್ ಇರುತ್ತೆ, ಅದರಲ್ಲಿ ಹೋದರೆ 7:30 ಲಾಗಿನ್ನು 10:30 ಲಾಗಿನ್ ಇರುತ್ತೆ. ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಸೊ ಬೆಳಗ್ಗೆ ಹೋದರೆ ಸ್ವಲ್ಪ ನಾವು ಅರ್ಲಿ ಬೇಗ ಹೋಗ್ಬೋದು, ಟ್ರಾಫಿಕ್ ಅವಾಯ್ಡ್ ಮಾಡ್ಬೋದು. ಸೊ 10:30 ಹೋದರೆ ತುಂಬ ಟ್ರಾಫಿಕ್ ಇರುತ್ತೆ, ಹೋಗೋಕ್ಕೆ 1.5-2 hours ಬೇಕಾಗುತ್ತೆ. ನಾನು ಇವಾಗ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀನಿ. ಸೊ ಟ್ರಾಫಿಕ್ ಎಲ್ಲ ಅಷ್ಟೊಂದಿಲ್ಲ, ಕಾಮಾಗಿದೆ. ಸಿಲ್ಕ್ ಬೋರ್ಡು ಫ್ಲೈಓವರ್ ಎಲ್ಲ ಆದಮೇಲಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇವಾಗ ಹೋಗ್ತಾ ಇರೋದು ಇಲ್ಲೇ ಫ್ಲೈಓವರ್ ಮೇಲೆ ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಸೊ ಹೀಗೆ
ಹಾಗೆ ಅದು ಇದು ಯೂಟ್ಯೂಬ್ ಎಡಿಟ್ ಮಾಡ್ಕೊಳ್ತಾ ಕ್ಯಾಬಲ್ಲಿ ಕೂತ್ಕೊಂಡು, ಇಲ್ಲ ಅಂದರೆ ಸ್ವಲ್ಪ ಬೇಗ ಎದ್ದಿಬಿಟ್ಟಿದ್ರೆ ನಿದ್ದೆ ಮಾಡಿಕೊಂಡು 1 ಅವರ್ ಆರಾಮಾಗಿ ಮೆಂಟಲಿ ಫ್ರೀಯಾಗಿ ಹೋಗ್ಬೋದು. ಕೆಲಸ ಇದ್ದರೆ ಅದನ್ನೇ ಯೋಚನೆ ಮಾಡ್ಕೊತ ಕೆಲವೊಂದೊಂದು ಸತಿ ಇಶ್ಯೂಸು ಅದು ಇದ್ರೆ ಅದನ್ನೇ ಯೋಚಿಸಿ ಅದೇ ತಲೆ ಒಳಗೆ ಇದ್ಬಿಡತ್ತೆ. ಏನೋ ಹಾಗೆ ಜೀವನ ನಡೀತಾ ಇದೆ ಐ ಟಿನಲ್ಲಿ. ಸೊ ಆಫೀಸಿಗೆ ರೀಚ್ ಆಗಿದ ತಕ್ಷಣವೇ ಒಂದೊಂದು ಸತಿ ತುಂಬ ತಲೆ ನೋವ್ತಾ ಇರುತ್ತೆ. ಕಾಫಿ ಏನಾದರೂ ಕುಡಿದ್ಬಿಟ್ಟು ಕಾಫಿಟೇರಿಯಾದಲ್ಲಿ ಸೊ ಆಫೀಸ್ ಕೆಲಸಕ್ಕೆ ಕೂತ್ಕೊಳ್ತೀವಿ. ಇದು ನಮ್ಮದು ಇದು ವಾಶ್ರೂಮು. ಸೊ ಇದೆಲ್ಲ ನಮ್ಮ ಪ್ಯಾಡ್ಸ್ ಎಲ್ಲ ಇರುತ್ತೆ, ಸ್ಯಾನಿಟರಿ ಪ್ಯಾಡ್ಸ್ ಮಿಷಿನ್ ಇರುತ್ತೆ, ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಲೇಡೀಸ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಎಲ್ಲ ಇದು ಚೆನ್ನಾಗಿದೆ, ನೀಟಾಗಿ ಹೈಜಿನ್ನಾಗಿ ಇರುತ್ತೆ. ಎಲ್ಲ ಕಡೆ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಐ ಟಿ ಕಂಪ್ನಿನಲ್ಲಿ ನಾರ್ಮಲಾಗಿ ಎಲ್ಲ ಗೊತ್ತೇ ಇದೆ ಅಲ್ಲ ಎಲ್ಲರಿಗೂ. ಸೊ ನಾನು ಸ್ವಲ್ಪ ಹಾಗೆ ನಾನು ಹೋಗಿದ ತಕ್ಷಣವೇ ಕೆಫೆಟೇರಿಯಾದಲ್ಲಿ ಸ್ವಲ್ಪ ಮಲ್ಕೊಂಡು, ನಾನು ಮಾಡಿಕೊಂಡು ಬಂದಿರಲ್ಲ, ಅರ್ಜೆನ್ಸಿನಲ್ಲಿ ಬರ್ತೀವಿ. ಆಫೀಸಿಗೆ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ಸ್ವಲ್ಪ ಕುತ್ಕೊಂಡು ಕೆಲಸ ಎಲ್ಲ ಮಾಡಿ ಬೇಕಂದಾಗ ಒಂದು ರೌಂಡ್ ಹಂಗೆ ಆಫೀಸ್ ಸುತ್ತ ವಾಕ್ ಮಾಡೋದು ಎಲ್ಲ ಮಾಡಿಕೊಂಡು ಮುಗಿಸ್ಬಿಡ್ತೀನಿ ಆಫೀಸ್ ಕೆಲಸ. ಏನೋ 3:30ಗೆ ಮುಗಿದ್ಬಿಟ್ಟು 3:45ಗೆ ಕ್ಯಾಬ್ ಮತ್ತು ರಿಟರ್ನ್ ಕ್ಯಾಬ್ ಬುಕ್ ಮಾಡ್ಕೊಂಡಿರ್ತೀನಿ. ಸೊ ರಿಟರ್ನ್ ಕ್ಯಾಬ್ ಎಲ್ಲ ನಿಂತಿದೆ. ಸೊ ರಿಟರ್ನ್ ಹೋಗ್ತಾ ಇದ್ದೀನಿ ಮತ್ತೆ ಮನೆಗೆ. ಇದು ಕ್ಯಾಬಲ್ಲಿ ಹೇಗೆ ಅಂತಂದರೆ ಮೊದಲೇ ಬುಕ್ ಮಾಡಿರಬೇಕಾಗತ್ತೆ ನಾವು. ಸೊ ಅಂದರೆ ಅಡಾಕ್ ರಿಕ್ವೆಸ್ಟ್ 6 ಅವರ್ಸ್ ಮುಂಚೆ ನಾವು ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸಲ್ಲಿ ಕ್ಯಾಬ್ ಎಲ್ಲ ಫ್ರೀ ಇದೆ. ಸೊ ಎಂಪ್ಲಾಯೀಸಿಗೆ ಮತ್ತು ನಮ್ಮ ಟೀಮಲ್ಲಿ ನಮಗೇನು ಪರ್ಟಿಕ್ಯುಲರ್ ಇದೇ ಟೈಮಿಗೆ ಬರಬೇಕು, ಇದೇ ಟೈಮ್ಗೆ ಹೋಗಬೇಕು ಅಂತ ಆ ಥರ ಏನೂ ಇಲ್ಲ. ಸೊ 8 ಅವರ್ಸ್ ಅಂತೂ ಅಂದರೆ ಆಫೀಸಲ್ಲಿ 6 ಅವರ್ಸ್ ಮಿನಿಮಮ್ ಆಫೀಸಲ್ಲಿ ಇರಬೇಕಾಗತ್ತೆ. ನಾವು ಮನೆಗೆ ಹೋಗೋ ಕೂಡ ಕೆಲಸ ಮಾಡ್ಬೋದು. ಸೊ ಇವಾಗ ನಾನು ಆಫೀಸಿಂದ ಮನೆಗೆ ಮತ್ತೆ ಸ್ವಲ್ಪ ನಡ್ಕೊಂಡು ಅಂದರೆ ಆಫೀಸ್ ಅದು ಕ್ಯಾಬಿಗೆ ಇಳಿದ್ಬಿಟ್ಟು ಕ್ಯಾಬಿಂದ ನಡ್ಕೊಂಡು ಹೋಗಬೇಕಾಗತ್ತೆ. ನಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಮನೆಗೆ ಬರ್ತಿದ್ದಂಗೆ ಸ್ವಲ್ಪ ಮನೆ ಕೆಲಸಗಳಿದ್ದೇ ಇರುತ್ತಲ್ಲ, ಪಾತ್ರೆ ತೊಳೆಯೋದು. ಲೇಡೀಸ್ ಅಂದರೆ ಎಲ್ಲ ಕೆಲಸನೂ ಮಾಡಲೇಬೇಕಾಗುತ್ತೆ. ಆಫೀಸ್ಗೆ ಹೋಗಿ ಬಂದ್ರೂ ಎಷ್ಟೇ ಸ್ಟ್ರೈನ್ ಆಗಲಿ, ಏನೇ ಕೆಲಸ ಇರಲಿ, ಮನೆಗೆ ಮಗು ಮುಂದೆ ನಮ್ಮ ಸ್ಟ್ರೆಸ್ ತೋರಿಸ್ಕೋಬಾರ್ದಲ್ವ, ನಗ್ತಾನೆ ಇರಬೇಕಾಗತ್ತೆ. ಸೊ ಮನೇಲಿ ಇರೋ ಬಟ್ಟೆ ಎಲ್ಲ ಒಣಗಾಕಿರ್ತಾರೆ ಕೆಲಸದವರು. ಒಣಗಾಕಿರೋ ಬಟ್ಟೆನೆಲ್ಲ ತಂದುಬಿಟ್ಟೆಲ್ಲ ಮಡ್ಚಿಟ್ಟು ಮತ್ತು ವಾರ್ಡ್ರೋಬ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸಂಜೆ ಆಗಿದ ತಕ್ಷಣ ಮಕ್ಕಳಿಗೆ ಓದಿಸೋದು. ಮತ್ತು ಬೆಡ್ ಮೇಲೆ ಎಲ್ಲ ಬಟ್ಟೆಗಳು ಹಾಗೆ ಹಾಕಿರ್ತಾರೆ, ಎಲ್ಲದನ್ನು ಮಡಚಿಡ್ತಾ ಸೊ ಫುಲ್ ರಾತ್ರಿ ಆಗೋಷ್ಟೊತ್ತಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತೀವಿ. ಸೊ ಸಂಜೆ ಆಗೋಷ್ಟೊತ್ತಿಗೆ ಫುಲ್ ಸಾಕಾಗೋಗ್ಬಿಟ್ಟಿರುತ್ತೆ. ಆದ್ರೂ ಒಂದೊಂದು ಸತಿ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೋಬೇಕಾಗತ್ತೆ. ಅಡುಗೆ ಕೆಲಸ ಅದು ಇದು ವಾಷಿಂಗ್ ಮಿಷಿನ್ಗೆ ಹಾಕೋದೆಲ್ಲ ಎಲ್ಲ ಈಗಲೇ ರೆಡಿ ಮಾಡಿಟ್ಟು ಕೆಲಸದವ್ರೇನು ಹಾಕಲ್ಲ, ನಾವೇ ಹಾಕಬೇಕಾಗತ್ತೆ ನೈಟ್. ಸೊ ಬೆಳಗ್ಗೆಗೆ ಮತ್ತೆ ಆಫೀಸಿಗೆ ಓಡೋಗ್ತಾ ಇರಬೇಕಾಗತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ರಾತ್ರಿನೇ. ಯಾವ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ನಾಳೆ ಬೆಳಗ್ಗೆಗೆ ಎಲ್ಲ ಐರನ್ ಮಾಡಿಟ್ಟು, ಮತ್ತು ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಒಂದೇ ಸತಿ ರಾತ್ರಿನೇ. ಸೊ ಏನೋ ಎಲ್ಲ ಮಾಡಿಕೊಂಡು ಸರಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನೆಕ್ಸ್ಟು ಬ್ಲಾಗ್ಗಳಲ್ಲಿ ಬೇರೆ ಇನ್ಫಾರ್ಮೇಷನ್ಸು, ನಮ್ಮದು ಟ್ರಿಪ್ ಹೊರಗಡೆ ಹೋಗಿದ್ವಿ, ಅದನ್ನು ಶೇರ್ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್, ಸಿ ಯು.